ಇದಕ್ಕೆ ಆದಾನ ಕಾಲ ಅಂತ ಆಯುರ್ವೇದದಲ್ಲಿ ಹೇಳೋದು. ಉತ್ತರಾಯಣಕ್ಕೆ ಆದಾನ ಕಾಲ, ದಕ್ಷಿಣಾಯಣಕ್ಕೆ ವಿಸರ್ಗ ಕಾಲ ಅಂತ. ಈ ಅತ್ಯಂತ ಹೆಚ್ಚು ಇರುವಂಥ ಶಕ್ತಿ ಮನುಷ್ಯರದ್ದು ಇನ್ನೂ ಕಡಿಮೆ ಆಗ್ತಾ ಹೋಗ್ತದೆ. ಸಮ್ಮರ್ ತನಕ ಮನುಷ್ಯರ ಶಕ್ತಿ ಕಡಿಮೆ ಆಗ್ತಾ ಹೋಗೋದು, ದಿನೇ ದಿನೇ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ತರಕಾರಿಗಳದ್ದು, ಹಣ್ಣುಗಳದ್ದು, ಅದರದ್ದೆಲ್ಲ ಬಲ ಕಡಿಮೆ ಆಗ್ತಾ ಹೋಗ್ತದೆ. ಡೈಜೆಷನ್ ಪವರ್ ಈಗ ಅತ್ಯಂತ ಹೆಚ್ಚಿರುವಂಥ ಸಮಯ, ಇನ್ನೂ ನಿಧಾನವೇ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಚಳಿ ಕೂಡ ಸ್ಲೋಲಿ ಕಡಿಮೆ ಆಗ್ತಾ ಹೋಗ್ತದೆ. ಹೀಗೆ ಎಲ್ಲ ಪ್ರಕೃತಿಯಲ್ಲೂ ಚೇಂಜಸ್ ಆಗ್ತದೆ, ಮನುಷ್ಯರ ದೇಹದಲ್ಲೂ ಚೇಂಜಸ್ ಆಗ್ತದೆ. ಈ ಸಮಯದಲ್ಲಿ ಈ ವಿಂಟರ್ನಿಂದ ಸ್ಲೋಲಿ ವಸಂತ ಋತುವಿಗೆ ಚೇಂಜ್ ಆಗುವಂಥ ಸಮಯದಲ್ಲಿ ಡ್ರೈನೆಸ್ ಇರ್ತದೆ. ಉತ್ತರದ ಗಾಳಿ, ಈ ಗಾಳಿ ಬೇರೆ ಬೇರೆ ದಿಕ್ಕಿಂದ ಬೀಸ್ತದೆ. ಬೇರೆ ಬೇರೆ ಋತುಗಳಲ್ಲಿ, ಬೇರೆ ಬೇರೆ ಸೀಸನ್ನಲ್ಲಿ ಬೇರೆ ಬೇರೆ ದಿಕ್ಕಿನಿಂದ ಗಾಳಿ ಪ್ರಬಲವಾಗಿ ಬೀಸೋದು ಅಂತ ಇದೆ. ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಈ ಸಮಯದಲ್ಲಿ ಉತ್ತರದ ದಿಕ್ಕಿನ ಗಾಳಿ ಹೆಚ್ಚು ಸ್ಟ್ರಾಂಗ್ ಇರ್ತದೆ, ಹೆಚ್ಚು ಬೀಸೋದು ಆ ಸೈಡಿಂದ, ಉತ್ತರದ ದಿಕ್ಕಿಂದ. ಡ್ರೈನೆಸ್ ಜಾಸ್ತಿ ಇರ್ತದೆ ಮನುಷ್ಯರ ಕೈಯಲ್ಲಿ, ಮತ್ತು ಎಲ್ಲ ಬಾಯಿ ಬೇಗ ಒಣಗುವಂಥದ್ದು. ಡ್ರೈನೆಸ್ ಆಗೋದು ಮಾತ್ರ ಅಲ್ಲ, ಸ್ವಲ್ಪ ಮೈ ಉರಿ ಎಲ್ಲ ಇರುವಂಥದ್ದು. ಇನ್ನೂ ಸ್ಲೋಲಿ ಬಾಡಿ ಹೀಟ್ ಆಗ್ತಾ ಹೋಗ್ತದೆ, ವೆದರ್ ಕೂಡ ಹೀಟಪ್ ಆಗ್ತಾ ಹೋಗ್ತದೆ. ಆ ಕಾರಣದಿಂದಾಗಿ ಡ್ರೈನೆಸ್ಸೂ ಇರ್ತದೆ, ಜೊತೆಯಲ್ಲಿ ಮೈ ಉರಿ ಕೂಡ ಸ್ವಲ್ಪ ಆರಂಭ ಆಗ್ತದೆ. ಈ ಋತುಗಳು ಚೇಂಜ್ ಆಗೋ ಋತು ಸಂಧಿಕಾಲ ಅಂತ ಹೇಳೋದು. ಈ ಒಂದು ಋತುವಿಂದ ಇನ್ನೊಂದು ಋತುವಿಗೆ ಚೇಂಜ್ ಆಗೋ ಸಮಯ ಋತು ಸಂಧಿಕಾಲ ಅಂತ. ಹಾಗಾಗಿ ಮತ್ತು ಆಹಾರ ರೀತಿಯಲ್ಲಿ ಕೂಡ ನಾವು ಬದಲಾವಣೆ ಮಾಡಿಕೊಳ್ಬೇಕು.